ಹೇ ಎವ್ರಿ ಒನ್, ಹವ್ ಯು ಆಲ್, ಹೇಗಿದ್ದೀರಾ? ನಾನು ಇವತ್ತು ಪ್ಯಾಕ್ ಮಾಡ್ತಾ ಇದ್ದೀನಿ. ಐ ಆಮ್ ಫೀಲಿಂಗ್ ಸೋ ಬ್ಯಾಡ್ ಮತ್ತು ಮನೆಗೆ ಹೋಗೋದಕ್ಕೆ. ಆಲ್ಸೋ ಪಾರ್ಟ್ಲಿ ಐ ಆಮ್ ಫೀಲಿಂಗ್ ಗುಡ್, ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಬೇಜಾರಾಗ್ತಾ ಇದೆ. ಐ ಹ್ಯಾವ್ ನೆವರ್ ಬಿನ್ ಅವೇ ಫ್ರಮ್ ಹೋಮ್ ಇಷ್ಟು ದಿವಸ. ಇಟ್ಸ್ ಆಲ್ಮೋಸ್ಟ್ ಮೋರ್ ದೆನ್ 4 months ಆ್ಯಂಡ್ ಇವಾಗ ಸ್ವಲ್ಪ ಬೇಜಾರಾಗ್ತಾ ಇದೆ ಹೋಗೋದಕ್ಕೆ. ನಾನು ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ನೋಡ್ರಿ ಡ್ರೆಸ್ ಇಫ್ ಯು ಕ್ಯಾನ್ ಸಿ ಆ ಬುಕ್ ಶೆಲ್ಫಲ್ಲಿ ಫುಲ್ ನನ್ನ ಡ್ರೆಸ್ಸಸ್ ಇಟ್ಕೊಂಡಿದ್ದೆ. ಇವಾಗ ಅದೆಲ್ಲ ತೆಗೆದು ಪ್ಯಾಕ್ ಮಾಡಬೇಕು. ಆಲ್ಮೋಸ್ಟ್ ಪ್ಯಾಕ್ ಮಾಡಿದ್ದೀನಿ, ಆಲ್ಮೋಸ್ಟ್ ಅಲ್ಲ, ಒಂದು 10-20% ನಂಗೆ ಟೈಮ್ ಸಿಕ್ಕಿದಾಗ ಪ್ಯಾಕ್ ಮಾಡಿದ್ದೀನಿ. ಬಟ್ ಸಿನ್ಸ್ ಐಮ್ ಲೀವಿಂಗ್ ಇನ್ 2 days ಐ ಥಾಟ್ ಇವಾಗ ಪ್ಯಾಕ್ ಮಾಡಿ ಫಿನಿಶ್ ಮಾಡಿಬಿಡೋಣ. ಇಫ್ ದರ್ ಇಸ್ ಎನಿ ಡ್ರೆಸ್ಸಸ್ ಟು ವಾಶ್, ಇಲ್ಲೇ ವಾಶ್ ಮಾಡಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಪ್ಯಾಕ್ ದ ಸೂಟ್ ಕೇಸ್ ವಿತ್ ಮೀ. ಐ ಹೇಟ್ ಪ್ಯಾಕಿಂಗ್ ಇಷ್ಟನೇ ಇಲ್ಲ. ಇವಾಗ ಅಲ್ಲಿಂದ ಎಲ್ಲ ತೆಗೆದು ಅಲ್ಲಿ ಕೀಪ್ ಇಟ್ ಆನ್ ದ ಬೆಡ್. ಅದಾದ್ಮೇಲೆ ಬೆಡ್ಡಿಂದ ನಾನು ಸೂಟ್ ಕೇಸಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಹೆಡೇಕ್ ನೋ ಪ್ಯಾಕಿಂಗ್. ಹಾಫ್ ಆಫ್ ಮೈ ಕ್ಲೋತ್ಸ್ ಇಲ್ಲೇ ಬಿದ್ದೋಗಿದೆ, ಹಿಂದೆಗಡೆ ಬಿದ್ದೋಗಿದೆ, ಗ್ಯಾಪಿಂದ ಎಲ್ಲ. ಥ್ಯಾಂಕ್ ಗಾಡ್ ನಾನು ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಮಾಡಿಲ್ಲ. ಬಿಕಾಸ್ ಲಾಸ್ಟ್ ಮಿನಿಟ್ ಏನಾದರೂ ನಾನು ಪ್ಯಾಕಿಂಗ್ ಮಾಡಿದ್ದಿದ್ರೆ ಅಷ್ಟೇ ಮುಗೀತು. ಥಿಂಕಿಂಗ್ ವಾಟ್ ಟು ವೇರ್. ನಾನು ಏನು ಮಾಡ್ತೀನಿ ಗೊತ್ತಾ, ಇವತ್ತು ಏನೋ ಮಾಡಿ ಕಷ್ಟಪಟ್ಟು ದ ಸೇಮ್ ಡ್ರೆಸ್ಸಲ್ಲೇ, ನಾನು ಇವತ್ತು ಹಾಕೊಂಡಿರೋ ಡ್ರೆಸ್ಸಲ್ಲೇ ನಾಳೆ ಸಂಜೆ ತನಕ ನಾಳೆ ಹಾಕೊಳ್ಳೋ ಡ್ರೆಸ್ನೆಲ್ಲ ನೀಟಾಗಿ ಇಟ್ಬಿಟ್ಟು, ಅದೊಂದು ಪೇರ್ನ ಇಟ್ಬಿಟ್ಟು ನಾನೇನು ಮಾಡ್ತೀನಿ, ಎಲ್ಲ ಪ್ಯಾಕ್ ಮಾಡಿಬಿಡ್ತೀನಿ. ಇದೆಲ್ಲ ತಂದಿದ್ದು ಹಾಫ್ ದ ಡ್ರೆಸ್ ನಾನು ಏನೂ ಹಾಕ್ಕೊಂಡೇ ಇಲ್ಲ. ಬರೀ ಹಾಕೊಂಡಿರೋ ಡ್ರೆಸ್ನೇ ಹಾಕೊಂಡು ರಿಪೀಟ್ ಮಾಡ್ತೀನಿ. ಓ ಮೈ ಗಾಡ್, ಈ ಒಂದು ಬ್ಲ್ಯಾಕ್ ಟ್ಯಾಂಕ್ ಟಾಪ್ಗೆ ನಾನು ಎಷ್ಟು ಸರ್ಚ್ ಮಾಡ್ತೀನಿ ಗೊತ್ತಾ. ಎವ್ರಿ ಡೇ ಐ ಬಿನ್ ಸರ್ಚಿಂಗ್. ಈವನ್ ನೆನ್ನೆ ಕೂಡ ನಾನು ಹಾಕೊಳ್ಳೋಣ ಅಂತ ಸರ್ಚ್ ಮಾಡ್ತಿದ್ದೀನಿ, ಸಿಗ್ತಾನೇ ಇಲ್ಲ. ಲೈಕ್ ಎಲ್ಲಿ ಅಂತ ಎವ್ರಿವೇರ್ ಐ ಹ್ಯಾವ್ ಸರ್ಚ್ಡ್, ಎಲ್ಲೂ ಸಿಕ್ಕಿಲ್ಲ. ನೋಡಿದ್ರೆ ಇಲ್ಲಿ ಎಲ್ಲೋ ಹೈಡ್ ಮಾಡ್ತಾರೆ. ಐ ಬಿನ್ ಸರ್ಚಿಂಗ್ ಫಾರ್ ಇಟ್ ಫ್ರಮ್ 2 months ಇಂದ ಸಿಕ್ಕಿಲ್ಲ ನನಗೆ. Oh wait, I got this dress here only. So pretty, no? Almost done. Not almost done, ಅರ್ಧ ಡನ್ ಆಗಿದೆ. ಬೇಜಾರಾಗ್ತಾ ಇದೆ ಎಲ್ಲ ಪ್ಯಾಕ್ ಮಾಡೋದಕ್ಕೆ. ಮತ್ತು ಇನ್ನೊಂದೇನು ಅನಿಸುತ್ತೆ ಅಂದರೆ, ಇಲ್ಲೇ ಬಟ್ಟೆ ಬಿಟ್ಟು ಹೋಗೋಣ ಅಂತ ಅನಿಸುತ್ತೆ. ಅಷ್ಟೊಂದು ತಗೊಂಡು ಹೋಗಬೇಕು. ಐ ಥಿಂಕಿಂಗ್ ಮೇ ಬಿ ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ. ಎಷ್ಟಾಗುತ್ತೆ ಅಷ್ಟು ಪ್ಯಾಕ್ ಮಾಡಿಬಿಟ್ಟು, ಇಫ್ ಎಟ್ ಆಲ್ ರಿಮೈನಿಂಗ್ ಕ್ಲೋತ್ಸ್ ತಗೊಂಡೋಗೋಕ್ಕಾಗಿಲ್ಲ ಅಂದರೆ ಇಲ್ಲೇ ಬಿಟ್ಬಿಟ್ಟು ಬರ್ತೀನಿ. ಐ ಆಮ್ ಫೀಲಿಂಗ್ ಸೋ ಟಯರ್ಡ್. ಬೇಜಾರಾಗ್ತಾ ಇದೆ. ಐ ಕೆನಾಟ್ ಇವನ್ ಎಕ್ಸ್ಪ್ರೆಸ್ ಎಷ್ಟು ಬೇಜಾರಾಗ್ತಿದೆ ಅಂತ. ಐ ಫೆಲ್ಟ್ ಸೋ ನೈಸ್. ಯಾಕಂದರೆ away from reality and everything. It is kind of nice. You know,
clothes everywhere. All these beautiful dresses ನಾನು ಹಾಕೊಂಡೆ ಇಲ್ಲ, ಬರೀ ಇದೊಂದೇ ಸ್ವೆಟ್ ಶರ್ಟ್ ಆ್ಯಂಡ್ ಶಾರ್ಟ್ಸ್ ಹಾಕೊಂಡೆ, ಬರೀ ಇದನ್ನು ಹಾಕೊಂಡೇ ಆಗಿದೆ. ಮೇ ಬಿ ಐ ವೇರ್ ದಿಸ್ ಪ್ರಿಟಿ ಡ್ರೆಸ್ ಇವತ್ತು ಹಾಕೊಂಡು ಏನಾದರೂ ಆಚೆ ಹೋಗೋಣ. ಜಸ್ಟ್ ಸುಮ್ಮನೆ ಆಚೆ ಇಟ್ಟಿರ್ತೀನಿ. ಐ ಥಿಂಕಿಂಗ್ ನಾನು ಏರ್ಪೋರ್ಟಿಗೆ ಈ ಬ್ಲೂ ಜೀನ್ಸ್ ಮತ್ತು ಪಿಂಕ್ ಟಾಪ್ ಹಾಕ್ಕೊಳ್ಳೋಣ ಅಂತ. ನನ್ನ ಹತ್ರ ಆಲ್ರೆಡಿ ಒಂದು ಟ್ರೆಂಚ್ ಕೋಟ್ ಇದೆ, ಲಾಂಗ್ ಜಾಕೆಟ್. ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಎನಿವೇ ಐ ಡೋಂಟ್ ಪುಟ್ ಇಟ್ ಇನ್ ಮೈ ಸೂಟ್ ಕೇಸ್ ಆ್ಯಂಡ್ ದ ಪಿಂಕ್ ಸ್ಕಾರ್ಫ್ ಐ ಫೀಲ್ ರಿಯಲಿ ಕೋಲ್ಡ್ ಆಲ್ಸೋ. ಸೊ ಐಮ್ ಜಸ್ಟ್ ಗೋನಾ ವೇರ್ ದಿಸ್ ಆ್ಯಂಡ್ ಪೇರ್ ಇಟ್ ವಿತ್ ಮೈ ಬ್ರೌನ್ ಬೂಟ್ಸ್. ಅದನ್ನು ಹಾಕ್ಕೊಂಡು ನಲ್ಕೋ. I'm just feeling so emotional. I don't want to feel this way ivaga. I miss my parents kuda and my friends. I miss them a lot as well. It's like this. I wish the places were not this far. ಸೊ ಇಲ್ಲಿ ಮಿಸ್ ಮಾಡ್ಕೊಂಡಾಗ ಇಲ್ಲಿ ಬರ್ಬೋದು, ಅಲ್ಲಿ ಮಿಸ್ ಮಾಡ್ಕೊಂಡಾಗ ಅಲ್ಲಿ ಹೋಗ್ಬೋದು, ಥರ ಇರ್ಬೋದಿತ್ತು. ಆ್ಯಂಡ್ ವರ್ಕ್ ಐ ಡೋಂಟ್ ನೋ. ಈವನ್ ದಿಸ್ ಬ್ಲೂ ಡ್ರೆಸ್ ನಾನು ಆಫರ್ ಇದೆ ಅಂತ ತಗೊಂಡೆ, ಒಂದು ಸಲನೂ ಹಾಕೊಂಡಿಲ್ಲ. ನಾಟ್ ಈವನ್ ಒನ್. ಇದು ನಮ್ಮ ಮಮ್ಮಿಗೆ ಇಷ್ಟ ಅಂತ ತಗೊಂಡೆ, ಇದನ್ನು ಕೂಡ ಹಾಕೊಂಡಿಲ್ಲ ನಾನು. ಐ ಜಸ್ಟ್ ಫೀಲ್ ದಟ್ ಅದು ಆಡ್ ಲೆಂತ್ ಇದೆ. ಇಟ್ಸ್ ನಾಟ್ ಶಾರ್ಟ್ ಆಲ್ಸೋ, ಇಟ್ಸ್ ನಾಟ್ ಲಾಂಗ್ ಆಲ್ಸೋ. ಪ್ರಾಪರ್ ನೀ ಹತ್ರ ಬರುತ್ತೆ. ಆ್ಯಂಡ್ ಐ ಡೋಂಟ್ ಲೈಕ್ ನೀ ಲೆಂತ್ ಡ್ರೆಸ್ಸಸ್. I feel like I'm in school or something. Either it should be long, illa andre short ashtene. This is my favorite. Idna multiple times hakonde. My beach wear. ಅವತ್ತು ನಾನು ಪ್ಯಾಕಿಂಗ್ ವಿಡಿಯೋ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಐ ಪ್ಯಾಕ್, ಬಟ್ ಐ ಡೋಂಟ್ ನೋ, ನನಗೆ ಏನು ಗೊತ್ತಾ, ಐ ಮೇಡ್ ಸೋ ಮೆನಿ ಮೆಮರೀಸ್ ನಾನು ಈ ಸಲ ಹೋಗಿದ್ದಾಗ. ನಾನು ಬಿಟ್ಟು ಬರೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ ಗೊತ್ತಾ. ಇವಾಗ ನೋಡಿದ್ರೆ ಐ ಪ್ಯಾಕ್ಡ್ ಎವ್ರಿಥಿಂಗ್. ಮತ್ತು ಮನೆಗೆ ವಾಪಸ್ ಬಂದಿದ್ದೀನಿ. ಸೂಟ್ ಕೇಸಸ್ ಎಲ್ಲ ಇಫ್ ಯು ಕ್ಯಾನ್ ಸಿ ಅಲ್ಲಲ್ಲೇ ಇದೆ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಹೌ ಐ ಲುಕ್ ಗೊತ್ತಾ, ಫುಲ್ ಟಯರ್ಡಾಗಿ ಬಂದಿದ್ದೀನಿ. ಆ್ಯಂಡ್ ಬಂದಿದ್ದ ತಕ್ಷಣ ಐ ಥಿಂಕ್ ಐ ವುಡ್ ವಾಂಟ್ ಈಟ್ ಸಮಥಿಂಗ್ ಆಲ್ಸೋ. ನಾನು ಇವಾಗ ಫಸ್ಟ್ ಸ್ನಾನ ಮಾಡೋಣ ಅಂದ್ಕೊಂಡು ಗೀಸರ್ ಆನ್ ಮಾಡಿದ್ದೀನಿ. ಆಲ್ಸೋ ಐ ಹ್ಯಾವ್ ಆರ್ಡರ್ಡ್ ಸಮ್ ಪ್ರಾಡಕ್ಟ್ಸ್, ಫೇಸ್ ವಾಶ್ ಅದು ಇದು ಅಂತೆಲ್ಲ. ಅದು ಬರೋ ತನಕ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಇಟ್ಸ್ ಗೋನಾ ಟೇಕ್ ಅ ಲಾಟ್ ಆಫ್ ಟೈಮ್ ನನಗೆ ಮತ್ತೆ ಟು ಗೆಟ್ ಬ್ಯಾಕ್ ಆ್ಯಂಡ್ ಮೂವ್ ಫಾರ್ವರ್ಡ್. ಐ ರಿಯಲಿ ವಾಂಟ್ ಟಾಕ್ ಟು ಮೈ ಪೇರೆಂಟ್ಸ್ ಆ್ಯಂಡ್ ಆಲ್. ಪೇರೆಂಟ್ಸ್ನ ಮಿಸ್ ಮಾಡ್ಕೊಳ್ತಿದ್ದೆ. ಸೊ ಮಮ್ಮಿ ಪಾಪ ಜೊತೆಲ್ಲ ಮಾತಾಡಬೇಕು. ಮಾತಾಡ್ಬಿಟ್ಟು ಮನೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ, ಗೊತ್ತಿಲ್ಲ ಆಯಿತಾ, ನಂಗೆ ಫುಲ್ ನೋಸ್ ಎಲ್ಲ ಸ್ಟಫಿ ಫೀಲ್ ಆಗ್ತಿದೆ. ಐ ಡೋಂಟ್ ನೋ ವೈ. ಆ್ಯಂಡ್ ಆಲ್ಸೋ ಐ ಆಮ್ ಹ್ಯಾವಿಂಗ್ ಜೆಟ್ ಲ್ಯಾಗ್. ಐ ಡೋಂಟ್ ವಾಂಟ್ ಟು ಸ್ಲೀಪ್. ನಂಗೆ ನಿದ್ದೆ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ನಿದ್ದೆ ಸಿಕ್ಕಾಬಟ್ಟೆ ಬರ್ತದೆ. ರಿಯಲಿ ಡೋಂಟ್ ವಾಂಟ್ ಟು ಸ್ಲೀಪ್, ಬಟ್ ನನ್ನ ಕಣ್ಣು ಮೂಗು ಏನೂ ಸಪೋರ್ಟೇ ಮಾಡ್ತಾಯಿಲ್ಲ.
nose ಅಂತೂ ಫುಲ್ ಸ್ಟಫಿ ಫೀಲ್ ಆಗ್ತಾ ಇದೆ. ಐಸ್ ಆರ್ ಕ್ಲೋಸಿಂಗ್. ಐ ಆಮ್ ಸೋ ಅನಾಯ್ಡ್. ಇಫ್ ಐ ಸ್ಲೀಪ್ ನಾವು ನಾಳೆ ಫುಲ್ ಮೆಸ್ಅಪ್ ಆಗುತ್ತೆ. ನೈಟ್ ಫುಲ್ ನಿದ್ದೆ ಬರಲ್ಲ. I really don't want to sleep. I really don't want to sleep, but I just can't. I'm not. ಆಮೇಲೆ ನಾನು ಬಂದಿದ್ದ ತಕ್ಷಣ ಓಕೆ, ಸಿನ್ಸ್ ಐ ವಾಸ್ ನಾಟ್ ದೇರ್ at the house for more than 4 months, ನನ್ನ ಕ್ಲೋತ್ಸ್ ಎಲ್ಲಿದೆ ಏನಿದೆ ಅಂತ ಗೊತ್ತಾಗ್ತಿಲ್ಲ. ಲಕ್ಕಿಲಿ ಐ ವಾಶ್ಡ್ ಆಲ್ ಮೈ ಕ್ಲೋತ್ಸ್ ಆ್ಯಂಡ್ ಬಂದಿದ್ದೆ. ಬಟ್ ಸ್ಟಿಲ್ ಸೂಟ್ ಕೇಸ್ನ ಅನ್ಪ್ಯಾಕ್ ಮಾಡೋಕ್ಕೂ ನನಗೆ ಎನರ್ಜಿ ಇಲ್ಲ. ನನ್ನ ತಮ್ಮನ ಟೀ ಶರ್ಟ್ ಹಾಕೊಂಡಿದ್ನಿ. ಇಫ್ ಹಿ ಗೆಟ್ಸ್ ಟು ನೋ ಐ ವೇರಿಂಗ್ ಹಿಸ್ ಟೀ ಶರ್ಟ್ ಅಷ್ಟೇ. ನನ್ನ ಐ ಡೋಂಟ್ ನೋ, ಐ ಆಮ್ ಸೋ ಸ್ಲೀಪಿ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಏನು ಗೊತ್ತಾ, ನೆನ್ನೆ ಲ್ಯಾಂಡ್ ಆಗಿ ಜೆಟ್ ಲ್ಯಾಗ್ ಎಲ್ಲ ಇತ್ತು. ನಾನು ಎಷ್ಟೇ ನೇಲ್ದಂದರೆ ಪುಷ್ ಮಾಡಿದೆ ಅಂತ, ಬಟ್ ಪುಷ್ ಮಾಡೋಕ್ಕಾಗಲಿಲ್ಲ. ಪುಷ್ ಮಾಡಿ ಅಟ್ಲೀಸ್ಟ್ ಒಂದು 8 PM ಮಾತ್ರನಾದ್ರು ಮಲ್ಕೋಬೇಕು ತಾನೆ ನಾನು. ಬಟ್ ನೋ, ಐ ಸ್ಲೆಪ್ಟ್ ಇಟ್ ಅರೌಂಡ್ 6 o'clock or something like that. 8 PM ಎಚ್ಚರ ಆಗುತ್ತೆ. 8 o'clock ಒಂದು ಬೆಳಗ್ಗೆ 4 o'clock ತನಕ ಎಚ್ಚರ ಇದೆ. ಮತ್ತು 1 hour ಏನೋ ಮಲ್ಕೊಂಡೆ ಅನಿಸುತ್ತೆ. ಪ್ರಾಬಬ್ಲಿ 1.5 hours. ನಾಟ್ ಇವನ್ ದ್ಯಾಟ್. ಐ ಯೂಸ್ ಟು ವೇಕ್ ಅಪ್ ಎವ್ರಿ 10-15 minutes. ಎದೊಳೋದು, ಫೋನ್ ನೋಡೋದು ಆಯ್ತು, ಅಷ್ಟೇ ಆಗ್ತಿತ್ತು. ಎದೊಳೋದು, ಫೋನ್ ನೋಡೋದು. ಒಂದು 6:30 ತನಕ ಮಲ್ಕೊಂಡೆ, ಹಿಂಗೆ ಮಾಡಿ. ಅದಾದಮೇಲೆ ನಿದ್ದೆನೇ ಬರ್ತಿರ್ಲಿಲ್ಲ. ಇವಾಗ 10 o'clock ನಿದ್ದೆ ಸಿಕ್ಕಾಬಟ್ಟೆ ಬರ್ತಾಯಿದೆ. ಐ ಥಿಂಕ್ ಪ್ರಾಬಬ್ಲಿ ಇನ್ US ಇಟ್ಸ್ ಅರೌಂಡ್ 12 in the night or 12:30. So I'm really getting so much sleep, but ನಾನು ಸ್ಲೀಪ್ ಮಾಡಲ್ಲ. I'm going to push it. I'm going to start my day by making some scheduling and all of that. I just want to like plan my day. I'm going to be like super into plan mode ivaga. But thanks for watching my very weird journey from US to India back home. It's such a weird feeling. I'm still not over it. It's always like this ಅನ್ಸುತ್ತೆ. ಎಲ್ಲರೂ ಹೋಗಿ ಬಂದಾಗ ಯೂಶ್ವಲಿ ಎಲ್ರಿಗೂ ಮನೆಗೆ ಬಂದಾಗ ವಾವ್ ಅನ್ಸುತ್ತೆ. ಬಟ್ ಫಾರ್ ಮಿ ಐಮ್ ಲೈಕ್ ಮಿಸ್ಸಿಂಗ್ ಇಟ್ ಸೋ ಬ್ಯಾಡ್ಲಿ. ಎನಿವೇಸ್, ಐಮ್ ಹಿಯರ್ right now and I just want to like concentrate on my work ivaga. Yes, let's do that. Thanks for watching, you guys. Lots of love. I'll see you all in the next video. Bye bye.